ಟ್ರಾಫಿಕ್ ವಿಚಾರದಲ್ಲಿ ವಿಶ್ವದಲ್ಲೇ ನಂಬರ್ 2 ಪೊಸಿಷನ್ಗೆ ಬಂದು ಕೂತಿರೋ ವಿಚಾರ ಈಗಾಗಲೇ ಸರ್ಕಾರದ ನಿದ್ದೆ ಕೆಡಿಸಿದೆ. ಹೀಗಾಗಿ ತಕ್ಷಣಕ್ಕೆ ತುರ್ತಾಗಿ ಅನೇಕ ಕ್ರಮಗಳನ್ನು ತೆಗೆದುಕೊಳ್ಳೋಣ ಅನ್ನೋ ಆಲೋಚನೆ. ಇದಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಪ್ರತಿಕ್ರಿಯೆ ಹೀಗಿದೆ: ಟ್ರಾಫಿಕ್ ತಡೆಯೋದಕ್ಕೆ ಬಿಸ್ನೆಸ್ ಕಾರಿಡಾರ್ ಅನ್ನು ಮಾಡ್ತಾ ಇರೋದು. ನಾವು ಕಾರಿಡಾರ್ ಅನ್ನು ಮಾಡ್ತಾ ಇದ್ದೀವಿ, ಯೋಜನೆ ಇದೆ. ಟನಲ್ಲು, ಎಲಿವೇಟೆಡ್ ಕಾರಿಡಾರು, 23 ಕಿಲೋಮೀಟರ್ ಬಫರ್ ರೋಡು ಅಂತೆಲ್ಲ ಪ್ಲಾನ್ ಹಾಕೊಂಡಿದ್ದೀವಿ. ಈಗಾಗಲೇ ಈಜಿಪುರದಲ್ಲಿ ಈ ಕುರಿತಂತಹ ಕೆಲಸಗಳು ಕೂಡ ನಡೀತಾ ಇದೆ. ಕೆಲವರು ಟೀಕೆ ಮಾಡ್ತಿದ್ದಾರೆ, ಆದರೆ ಕೆಲಸಗಳು ನೆನಪಲ್ಲಿ ಮಾತ್ರ ಉಳಿಯುತ್ತೆ. ಇದು ಅವ್ರದ್ದು ಸ್ಟ್ಯಾಂಡರ್ಡ್ ಡೈಲಾಗು. ಈ ಟೀಕೆಗಳು ಸಾಯ್ತವೆ, ಕೆಲಸ ಉಳಿಯುತ್ತೆ, ಆಮೇಲೆ ಇನ್ನೊಂದು ಪ್ರಯತ್ನ ಮತ್ತು ಪ್ರತಿಫಲ, ಪ್ರಾರ್ಥನೆ, ಇವೆಲ್ಲ ಅವರು ಸ್ಟ್ಯಾಂಡರ್ಡ್ ಡೈಲಾಗು. ಅದನ್ನೇ ಇಲ್ಲೂ ಬಳಸಿದ್ದಾರೆ ಅಷ್ಟೇ. ಬಟ್ ಇವೆಲ್ಲ ಯಾವಾಗ ಆ್ಯಕ್ಷನ್ಗೆ ಬರುತ್ತೋ ಗೊತ್ತಿಲ್ಲ. ಟ್ರಾಫಿಕ್ ವಿಶ್ವದಲ್ಲೇ 2ನೇ ಸ್ಥಾನಕ್ಕೆ ಹೋಗಿದೆ. ಇನ್ನು ಟ್ರಾಫಿಕ್ ಅನ್ನು ಕಡಿಮೆ ಮಾಡೋದಕ್ಕೆ ಇನ್ನು ಟನಲ್ ರೋಡ್ ಬರೋದಕ್ಕೆ ತುಂಬಾ ದಿನ ಬೇಕು. ದಟ್ ಈಸ್ ವೈ ಟು ಸ್ಟಾಪ್ ಬೆಂಗಳೂರು ಟ್ರಾಫಿಕ್ ಮಾಡಲಿಕ್ಕೆ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಮಾಡ್ತಾ ಇರೋದು. ಅದಕ್ಕೋಸ್ಕರನೇ 2.5 ಲಕ್ಷ ಕೋಟಿ ರೂಪಾಯಿ ಇದು ಹೊಸದಾಗಿ ಏನು PRR ಜೊತೆಗೆ ಟನಲ್ 1, ಟನಲ್ 2, ಎಲಿವೇಟೆಡ್ ಕಾರಿಡಾರ್, 123 ಕಿಲೋಮೀಟ್ರು, ಬಫರ್ ಝೋನು, ಬಫರ್ ರೋಡು. ಇವರೆಲ್ಲ ನಗ್ತಿದ್ರು, ಏನು ಇವನು ಚಾನಲ್ ಪಕ್ಕ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ನೀವು ಅಲ್ಲೋಗಿ ನೋಡಿ, ಇದ್ರ ಪಕ್ಕ ಇವ್ರ ಕಾನ್ಸ್ಟಿಟ್ಯೂನ್ಸಿ ಆದಮೇಲೆ ನಾವು ಇದಕ್ಕೆ ಈಜಿಪುರ ಈಗಾಗಲೇ ಕೆಲಸ ನಡೀತಾ ಇದೆ. ಕೆಲವು ನೋಟಿಫಿಕೇಶನ್ ಮಾಡಿ 300 ಕಿಲೋಮೀಟ್ರ್ ಐಡೆಂಟಿಫೈ ಮಾಡಿದ್ದೀವಿ. ಕೆಲವರೆಲ್ಲ ಟೀಕೆ ಮಾಡ್ತಾ ಇರ್ಬೋದು, ಟೀಕೆಗಳೆಲ್ಲ ಸತ್ತೋಗ್ತವೆ, ನಮ್ಮ ಕೆಲಸ ಮಾತ್ರ ಉಳಿತದೆ. ಪಾಪ ಮಿಲಿಟರಿಯವರು ಜಾಗ ಬಿಟ್ಕೊಟ್ಟಿದ್ದಾರೆ. ಬೆಂಗಳೂರು ಟ್ರಾಫಿಕ್ ಈಗಾಗಲೇ ಟ್ರಾಫಿಕ್ ವಿಚಾರದಲ್ಲಿ ಬೆಂಗಳೂರಿನ ಮಾನ, ಮೂರ್ಖಾಸು ಎಲ್ಲವೂ ಕೂಡ ನಾವು ನೋಡಿದ್ದೀವಿ ಏನೇನಾಗಿದೆ ಅಂತ ಹೇಳಿ. ಮೂರ್ಖಾಸಿಗೆ ಹರಾಜು ಹಾಕ್ತಾ ಇದ್ದಾರೆ, ದಿನಕ್ಕೊಂದು ಮೀಮ್ಗಳು ಆಚೆ ಬರ್ತಾ ಇದೆ. ಬೆಂಗಳೂರು ಟ್ರಾಫಿಕ್ಗಳು ಬಗೆಹರಿಯುತ್ತಾ ಇದೇ ಶತಮಾನದಲ್ಲಿ ನಮ್ಮ ಜನ್ರೇಷನ್ ನೋಡೋದಕ್ಕೆ ಸಿಗುತ್ತಾ ಅನ್ನೋ ಪ್ರಶ್ನೆ ಇದೆ. ಸರ್ಕಾರ ಮಾತ್ರ ಇಲ್ಲ, ನಾವು ಕೆಲಸ ಮಾಡ್ತಿದ್ದೀವಿ ಅನ್ನೋದನ್ನು ಸ್ಟ್ಯಾಂಡರ್ಡ್ ಆಗಿ ಉಳಿಸ್ಕೊಂಡಿದ್ದಾರೆ. ಬಟ್ ಕಾರ್ಯಪ್ರವೃತ್ತರಾಗಿ ಮಾತ್ರ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಸ್ಪಾಟಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನಮಗೆ.